ಖಾಲಿ ಇರುವಂತ ಸರ್ಕಾರಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಧಾರವಾಡದಲ್ಲಿ ಸಾವಿರಾರು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ನಡೀತಾ ಇದೆ. ಕಾಂಗ್ರೆಸ್ ನಾಯಕರುಗಳ ಫೋಟೋ ಹಿಡಿದು ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡುವಂತೆ ಘೋಷಣೆ ಕೂಗಲಾಗ್ತಾ ಇದೆ. ಯುವಕರನ್ನ ನಿಯಂತ್ರಿಸೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ನೋಡ್ತಾ ಇದೀವಿ ನಾವಿಲ್ಲಿ. ಈ ರಾಜ್ಯ ಸರ್ಕಾರದ ಮೇಲೆ ಅದು ಬಿಜೆಪಿ ಇರಲಿ, ನಂತರ ಕಾಂಗ್ರೆಸ್ ಬರಲಿ ಅಥವಾ JDS ಇರಲಿ, ಯಾರೇ ಆಗಲಿ, ಖಾಲಿ ಹುದ್ದೆಗಳನ್ನ ಸರಿಯಾಗಿ ಭರ್ತಿ ಮಾಡ್ತಾ ಇಲ್ಲ. ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳಿಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಎಕ್ಸಾಮ್ಗಳನ್ನ ಕರೀತಾರೆ, ಎಕ್ಸಾಮ್ನ ಬರ್ಸ್ಕೊಳ್ತಾರೆ, ಅದಾದ ನಂತರದಲ್ಲಿ ಪೇಪರ್ ಲೀಕು ಮತ್ತೊಂದು ಅಂತ ಹೇಳ್ಕೊಂಡು ಮತ್ತೆ ನೋಟಿಫಿಕೇಶನ್ ಅನ್ನ ಕ್ಯಾನ್ಸಲ್ ಮಾಡ್ತಾರೆ. ಇದು ನೋಡಿ ನೋಡಿ ಬೇಸತ್ತಿರುವಂತ ರಾಜ್ಯದ ಯುವ ಸಮೂಹ ಈಗ ಸಿಟ್ಟಿಗೆದ್ದಿದೆ. ಇದೇನು ಮೊದಲಲ್ಲ, ವಿಜಯಪುರ ಆಯಿತು, ಧಾರವಾಡ ಆಯಿತು, ಈಗ ಮತ್ತೆ ಧಾರವಾಡದಲ್ಲೇ ನಡೀತಾ ಇರುವಂತ ಪ್ರತಿಭಟನೆ. ಪ್ರಮುಖ ವಿರೋಧ ಪಕ್ಷವಾಗಿ ಬಿಜೆಪಿ ಕೂಡ ಇವತ್ತು ಪ್ರತಿಭಟನೆ ಕರೆ ಕೊಟ್ಟಿದೆ. ಆದರೆ ಬಿಜೆಪಿ ಪ್ರತಿಭಟನೆಗೂ ಮುನ್ನವೇ ನಡೀತಾ ಇರುವಂತ ವಿದ್ಯಾರ್ಥಿ ಸಂಘಟನೆಗಳ ಪ್ರತಿಭಟನೆ ನಾವಿಲ್ಲಿ ನೋಡ್ತಾ ಇದ್ದೀವಿ. ಇದು ನಿಜವಾದಂತ ಕಾಳಜಿ ಹೊಂದಿರುವಂತ ಪ್ರತಿಭಟನೆ. ಕೇವಲ ರಾಜಕೀಯಕ್ಕಾಗಿನೋ ಮತ್ತೊಂದು ಮಾಡ್ತಾ ಇರುವಂತ ಪ್ರತಿಭಟನೆ ಅಲ್ಲ. ಇದು ವಿದ್ಯಾರ್ಥಿಗಳು ಸ್ವಯಂ ಪ್ರೇರಿತವಾಗಿ ಹೇಗೆ ಬಂದು ಬೀದಿಗಿಳಿದ್ದು ಪ್ರತಿಭಟಿಸ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೀವಿ. ಇದನ್ನೆಲ್ಲ ನಿರ್ವಹಿಸಬೇಕಾಗಿರುವಂತ ಸರ್ಕಾರ ಏನ್ ಮಾಡ್ತಾ ಇದೆ? ನಾವು ವಯೋಮಿತಿ ಹೆಚ್ಚಳ ಮಾಡಿದ್ದೀವಿ. ಆಯ್ತಪ್ಪ, ವಯೋಮಿತಿ ಹೆಚ್ಚಳ ಮಾಡಿ, 1.5 ವರ್ಷನ 2 ವರ್ಷನ ಹೆಚ್ಚಳ ಮಾಡಿರ. ಎಕ್ಸಾಮೇ ಕರೆದಿಲ್ಲ ಅಂತಂದ್ರೆ ನೀವು ವಯೋಮಿತಿ ಹೆಚ್ಚಳ ಮಾಡ್ಕೊಂಡು ಅದನ್ನೇನು ಉಪ್ಪಿನಕಾಯಿನ ಅದು ನೆಕ್ಕಕ್ಕೆ? ಎಕ್ಸಾಮೇ ನೀವು ಕರಿತಾ ಇಲ್ಲ, ನೋಟಿಫಿಕೇಶನ್ನೇ ಓಡಿಸ್ತಾ ಇಲ್ಲ, ಮತ್ತೇನು ವಯೋಮಿತಿ ಹೆಚ್ಚಿಗೆ ಮಾಡಿ ಏನು ಉಪಯೋಗ? ಈ ರೀತಿಯಾದಂಥ ಸಿಟ್ಟು ವಿದ್ಯಾರ್ಥಿಗಳಲ್ಲಿ, ಅದರ ಭಾಗನೇ ಈ ಪ್ರೊಟೆಸ್ಟ್. ವಿಷಯ ಏನು ಅಂತಾನೆ ನಾನು ಆಗ್ತಾನೆ ಹೇಳಿದಾಗೆ, ಇವತ್ತು ಬಿಜೆಪಿದು ಪ್ರೊಟೆಸ್ಟ್ ಇತ್ತು. ಸೊ ಪೊಲೀಸರು ಈ ಪ್ರೊಟೆಸ್ಟ್ಗೆ, ಈ ವಿದ್ಯಾರ್ಥಿ ಸಂಘಟನೆಗಳು ನಡೆಸ್ತಾ ಇರುವಂತ ಪ್ರೊಟೆಸ್ಟ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ರು ಅಥವಾ ಅದನ್ನ ನಿಯಂತ್ರಿಸೋದಕ್ಕೆ ಪ್ರಯತ್ನ ಪಟ್ಟರು. ಆ ನಿಯಂತ್ರಣದ ನಡುವೆನೂ ಕೂಡ ಈಗ ಧಾರವಾಡದ ಜಯನಗರ ವೃತ್ತದ ಕಡೆ ರ್ಯಾಲಿ ಹೊರಟಿದೆ. ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ ವಿದ್ಯಾರ್ಥಿಗಳು. ರಾಜ್ಯ ಬಿಜೆಪಿ ಹೋರಾಟಕ್ಕೆ ಈ ಅಕ್ಸಾ ಹೋರಾಟ ಎಲ್ಲೋ ಒಂದ್ ಕಡೆ ಮುಳುವಾಯ್ತಾ ಅಂತ ಹೇಳ್ಕೊಂಡು. ಯಾಕಂದ್ರೆ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ ಅಂದ್ರೆ ಅಕ್ಸಾ, ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆ, AKSA. ಸೊ ಇವರು ಇವತ್ತು ಹೋರಾಟಕ್ಕೆ ಇಳಿದಿದ್ದಾರೆ. ಪೊಲೀಸರ ಅನುಮತಿ ಇಲ್ಲದೆ ಯುವಕರು ಈಗ ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಬ್ಯಾರಿಕೇಡ್ಗಳನ್ನ ಪಕ್ಕಕ್ಕೆ ತಳ್ಳಿ ಮುಂದೆ ಮುಂದೆ ಹೋಗ್ತಾ ಇದ್ದಾರೆ ಯುವಕರು. ಬಿಜೆಪಿ ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ಳುವಂತ ನಿಟ್ಟಿನಲ್ಲಿ ಒಂದು ಪ್ರಯತ್ನದ ಭಾಗವಾಗಿ ಇವತ್ತು ಹೋರಾಟಕ್ಕೆ ಕರೆ ಕೊಟ್ಟಿತ್ತು. ಹೆಂಗಿದ್ರು ರಾಜ್ಯದ ಅಟೆನ್ಷನ್ ಎಲ್ಲ ಈ ಕಡೆನೇ ತಿರುಗಿರುತ್ತೆ. ಇದೇ ಟೈಮಲ್ಲಿ ನಾವು ಪ್ರೊಟೆಸ್ಟ್ ಮಾಡೋಣ ಅಂತ ಹೇಳ್ಕೊಂಡು AKSA ಪ್ರೊಟೆಸ್ಟ್ ಮಾಡ್ತಾ ಇದೆ. ಆಮೇಲೆ ಇದು ಯಾವುದೋ ಪೊಲಿಟಿಕಲ್ ಸಂಘಟನೆ ಅಲ್ಲ, ಇದು ವಿದ್ಯಾರ್ಥಿಗಳೇ ಕಟ್ಕೊಂಡಿರುವಂತಹ ಸಂಘಟನೆ. ಅಂದ್ರೆ ಅಭ್ಯರ್ಥಿಗಳಿಗಾಗಿ ಅಭ್ಯರ್ಥಿಗಳಿಂದ ನಡೀತಾ ಇರುವಂತ ಪ್ರತಿಭಟನೆ ಇದು. ಪೊಲೀಸರು ಕೂಡ ಇದನ್ನೇನು ನಿಯಂತ್ರಣ ಮಾಡೋಕ್ಕಾಗದೆ ನೋಡ್ತಾ ಇದೀವಿ ನಾವಲ್ಲಿ. ಅಂದ್ರೆ ಬಹಳ ಇಲ್ಲಿ ಲಾಠಿ ತೊಡೆಯಂಗೂ ಇಲ್ಲ. ಹೇಳಿ ಕೇಳಿ ವಿದ್ಯಾರ್ಥಿ ಸಂಘಟನೆಗಳು ಹೆಚ್ಚು ಕಮ್ಮಿ ಆದ್ರೆ ಮುಂದಿನ ಹಂತದಲ್ಲಿ ಅದು ಹೇಗೆ ಬೆಂಕಿಯಾಗಿ ಧಗಧಗಿಸುತ್ತೆ ನಮ್ಗೆ ಗೊತ್ತಿರೋ ಸಂಗತಿನೇ ಅದು. ಸೊ ಹೀಗಾಗಿ AKSA ಪ್ರೊಟೆಸ್ಟ್ ಇದೆಯಲ್ಲ, ಇದು ಬಹಳ ದೊಡ್ಡ ಮಟ್ಟದಲ್ಲೇ ನಡೀತಾ ಇದೆ. ನರಸಿಂಹಮೂರ್ತಿ ಪಾಟೀಲ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ಸ್ ಕೊಡ್ತಾರೆ. ನರಸಿಂಹಮೂರ್ತಿ, ಸದ್ಯ ಪ್ರೊಟೆಸ್ಟ್ ಬಿಜೆಪಿ ಅದು ಕರೆ ಕೊಟ್ಟಿದ್ದು, ಅವ್ರು ಎಷ್ಟೊತ್ತಿಗೆ ಬರೋದಿತ್ತು, ಮತ್ತೆ ಈ ಪ್ರೊಟೆಸ್ಟ್ ಹೇಗೆ ಒಂದು ಸರ್ಪ್ರೈಸಿಂಗ್ ಆಗಿ ನಡೀತಾ ಇರುವಂತ ಪ್ರೊಟೆಸ್ಟ್ ಇದು? ಅಂದ್ರೆ ಇದೇನು ಹಲವಾರು ದಿನಗಳಿಂದ ಕೂಡ ಈ ಅಕ್ಸಾ ಅಂದ್ರೆ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘ ಏನಿದೆ, ಅಸೋಸಿಯೇಷನ್, ಅದನ್ನು ನಿರಂತರವಾಗಿ ಪ್ರತಿಭಟನೆ ಮಾಡಬೇಕು ಅಂತ ಅನುಮತಿ ಕೇಳ್ತಾನೆ ಇತ್ತು. ಆದ್ರೆ ಪೊಲೀಸರ ಹಲವಾರು ಕಾರಣಗಳನ್ನ ಹೇಳ್ಬಿಟ್ಟು ಅನುಮತಿಯನ್ನ ನಿರಾಕರಿಸ್ತಾನೆ ಬಂದಿದ್ರು. ಅದು ಹೈಕೋರ್ಟ್ ಮೆಟ್ಲೇರಿದ್ರು ಕೂಡ ಹೈಕೋರ್ಟ್ ಕೂಡ ಈ ಒಂದು ಅಕ್ಸಾ ಸಂಘಟನೆಯವರು ಹೇಳ್ತು, ಪೊಲೀಸರ ನಿರ್ದೇಶನದಂತೆ ನೀವು ಮಾಡಿ, ಜನರಿಗೆ ತೊಂದರೆ ಕೊಡಬೇಡಿ, ಯಾವುದೇ ಕಾರಣಕ್ಕೂ ನಾವು ಇದನ್ನು ಸಹಿಸಿಕೊಳ್ಳಲ್ಲ ಅಂತ ಹೇಳ್ತೀವಿ. ಈ ನೆಲೆಯಲ್ಲಿ ಸದ್ಯಕ್ಕೆ ನಿಂತಿತ್ತು. ಆದ್ರೆ ಯಾವಾಗ ಬಿಜೆಪಿ ಕೂಡ ಈ ಒಂದು ರಾಜ್ಯದಲ್ಲಿ ಖಾಲಿ ಇರುವಂತಹ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು ಅಂತ ಹೇಳಿ ಇವತ್ತಿನ ಪ್ರೊಟೆಸ್ಟ್ ಇಟ್ಕೊಂತು. ಈ ಸಂದರ್ಭದಲ್ಲಿ ನಾವು ಕೂಡ ಯುವತೆ ಮಾಡ್ತೀವಿ ನಾವು ಅಂತ ಅನುಮತಿಯನ್ನು ಕೇಳ್ತಾ. ಆದ್ರೆ ಉಪನಗರ ಠಾಣೆ ಪೊಲೀಸರು ಅದನ್ನು ನಿರಾಕರಿಸಿದ್ರು. ಯಾಕಂದ್ರೆ
ಈ ಮುಂಚೆನೋ ನಿಮ್ಮ ಏನು ಕೆಲವೊಂದು ಹೋರಾಟಗಳಲ್ಲಿ ಓಕೆ ಆಗಿರೋ ನರಸಿಂಹಮೂರ್ತಿ ಪಾಟಿ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ನರಸಿಂಹಮೂರ್ತಿ ಪಾಟಿ. ಬಟ್ ಥ್ಯಾಂಕ್ ಯು ಮಾಹಿತಿ ಕೊಟ್ಟಿದ್ದಕ್ಕಾಗಿ. ನಮ್ಮ ಪ್ರತಿನಿಧಿನೂ ಅದೇ ಹೇಳ್ತಾ ಇರೋದು ಅಂದರೆ ಏನು ಇವರು ಪ್ರತಿಭಟನೆಗೆ ಸಂಬಂಧಪಟ್ಟಾಗೆ ಪೊಲೀಸರು ನಮಗೆಲ್ಲ ಸರಿಯಾಗಿ ಅನುಮತಿ ಕೊಡ್ತಿಲ್ಲ ಅಂತ ಕೋರ್ಟ್ ಮೆಟ್ಟಿಲು ಕೂಡ ಹತ್ತಿದ್ರು ಅಕ್ಸಾದವರು. ಕೋರ್ಟ್ ಕೂಡ ಅದೇ ಹೇಳಿತ್ತು, ನೀವು ಪೊಲೀಸರ ಅನುಮತಿಯನ್ನು ತಗೊಂಡು ಪ್ರತಿಭಟನೆ ಮಾಡಿ ಸಾರ್ವಜನಿಕರಿಗೆ ಸಮಸ್ಯೆ ಕೊಡಬೇಡಿ ಅಂತ. ಆದರೆ ವಿಷಯ ಅಂತಾರೆ ಪೊಲೀಸರು ಅನುಮತಿ ಕೊಡಲ್ಲ, ಕಾರಣ ಅಂತಾರೆ ಸರ್ಕಾರಕ್ಕೆ ಮುಜುಗರ ತರುವಂಥ ಸಂಗತಿ ಇದು. ಬೀದಿ ಇಳಿದು ಹೋರಾಟ ಮಾಡೋದಕ್ಕೆ ಲಕ್ಷಾಂತರ ವಿದ್ಯಾರ್ಥಿಗಳು ಸಿದ್ಧ ಆಗಿರುವಂಥ ಸಂದರ್ಭ ಇದು. ಆ ಡಿಸ್ಟಿಕ್ ಈ ಡಿಸ್ಟಿಕ್ ಅಂತಿಲ್ಲ, ಕರ್ನಾಟಕದ ಪ್ರತಿ ಜಿಲ್ಲೆಗಳಿಂದನೂ ಕೂಡ ಈಗ ವಿದ್ಯಾರ್ಥಿಗಳು ಬೇಸತ್ತಿದ್ದಾರೆ. ಯಾಕಂತಂದ್ರೆ ಮೇಲಿನ ಮೇಲೆ ಈ ಉದ್ಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಆಗ್ತಾ ಇರುವಂತಹ ಹಗರಣಗಳು, ನಿರ್ಲಕ್ಷ್ಯ ಇದು ವಿದ್ಯಾರ್ಥಿಗಳ ಸಿಟ್ಟಿಗೆ ಕಾರಣ ಆಗಿದೆ.